ಇನ್ನು ಹೊನಗುಂಟ ಗ್ರಾಮಕ್ಕೆ ಅಂಟಿದ ವರುಣನ ಕಂಟಕ. ಭೀಮಾ ಮತ್ತು ಕಾಗಿಣಾ ನದಿಯಿಂದ ಭಾರೀ ಪ್ರವಾಹ ಏರ್ಪಟ್ಟಿದೆ. 3 ದಿನದಿಂದ ಪ್ರವಾಹದಲ್ಲಿ ಸಿಲುಕಿದ್ದಾರೆ ಗ್ರಾಮಸ್ಥರು. ಆಹಾರ ನೀರಿಗಾಗಿ ಹೊನಗುಂಟ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಸುತ್ತಮುತ್ತ ಪೂರ್ತಿ ನೀರಿದೆ, ಬಟ್ ಅದನ್ನು ಕುಡಿಲಿಕ್ಕಾಗುತ್ತಾ? ಕಾರಣ ಏನು? ಅದು ಪ್ರವಾಹದ ನೀರು. ಎಲ್ಲ ನೀರು ಏಕಾಏಕಿ ಸೇರ್ಬಿಟ್ಟಿರತ್ತೆ ಒಂದೇ ಸರಿ. ಕರೆಂಟ್ ಇಲ್ಲದೆ ಕತ್ತಲಲ್ಲೇ ದಿನ ಕಳೀತಾ ಇದ್ದಾರೆ ಗ್ರಾಮಸ್ಥರು. ಸೊಳ್ಳೆ, ಹಾವು, ಮೊಸಳೆ, ಚೇಳು ಇವು ಕೂಡ ನೀರಿನಲ್ಲಿ ಬರ್ತಾ ಇದೆ. ಇದರ ಕಾಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಒಂದು ಕಡೆ ಕರೆಂಟ್ ಇಲ್ಲ, ಮತ್ತೊಂದು ಕಡೆ ಈ ಕ್ರಿಮಿ ಕೀಟಗಳು, ಹಾವು, ಮೊಸಳೆ, ಚೇಳು, ಸೊಳ್ಳೆ ಕಾಟ. ಏಕಾಏಕಿ ನೀರು ತುಂಬ ದೊಡ್ಡ ಪ್ರಮಾಣದಲ್ಲಿ ಹರಿದು ಬರ್ತಾ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಜನರಿಗೆ ಆಗ್ತಾ ಇದೆ. ಈಗಷ್ಟೇ ನೋಡಿದ್ವಿ, ಒಬ್ರು ಹೇಳ್ತಾ ಇದ್ರು ಗ್ರಾಮಕ್ಕೆ ಗ್ರಾಮವನ್ನೇ ಶಿಫ್ಟ್ ಮಾಡಬೇಕು ಅಂತ. ಆದರೆ ಗ್ರಾಮಕ್ಕೆ ಗ್ರಾಮವೇ ಶಿಫ್ಟ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಡಬೇಕಾಗತ್ತೆ. ಜಿಲ್ಲಾಡಳಿತ ಎಚ್ಚೆತ್ಕೋಬೇಕಾಗುತ್ತೆ. ನೋಡಿ, ಒಬ್ಬರನ್ನ ಎತ್ಕೊಂಡು ಹೋಗಿ ತೆಪ್ಪದಲ್ಲಿ ಕೂಡಿಸ್ತಾ ಇದ್ದಾರೆ. ಅಂದರೆ ಇಷ್ಟು ದೊಡ್ಡ ಪ್ರಮಾಣದ ನೀರು ಅಲ್ಲಿ ಹರಿದು ಬಂದಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಜನರ ಸಂಕಷ್ಟವನ್ನು ಆಲಿಸ್ತಾ ಇದ್ದಾರೆ. ಕುಡಿಯೋಕ್ಕೆ ನೀರು, ಆಹಾರದ ವ್ಯವಸ್ಥೆ ಇಲ್ಲ. ಎಲ್ಲಿ ನೋಡಿದ್ರೂ ನೀರು ಕಾಣುತ್ತೆ, ಬಟ್ ಅದನ್ನು ಕುಡಿಲಿಕ್ಕಾಗಲ್ಲ. SDRF ಸಿಬ್ಬಂದಿ ಕೂಡ ಅಲ್ಲೇ ಇದ್ದಾರೆ. ಅವರ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಹೊನಗುಂಟ ಗ್ರಾಮ. ಹೊನಗುಂಟ ಗ್ರಾಮದ ಗ್ರಾಮಸ್ಥರು ಪ್ರವಾಹದಲ್ಲಿ ಸಿಲುಕಿ ನರಳುತ್ತಾ ಇದ್ದಾರೆ. ಭೀಮಾ ಮತ್ತು ಕಾಗಿಣಾ ನದಿಯ ಪ್ರವಾಹ, ಎರಡು ನದಿಗಳ ಪ್ರವಾಹದಿಂದ ಈ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಬಜರಂಗಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾನೆ, ಬನ್ನಿ ನೋಡೋಣ. ಪ್ರವಾಹದ ಹೊಡೆತ ಕಲಬುರಗಿ ಜಿಲ್ಲೆ ನದಿ ಪಾತ್ರದಲ್ಲಿರ್ತಕ್ಕಂಥ ಜನರಿಗೆ ಯಾವ ರೀತಿ ತಟ್ಟಿದೆ, ಅವರ ಜೀವನ ಹೇಗೆ ನಡೀತಾ ಇದೆ, ಯಾವ ಸ್ಥಿತಿಯಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ ಅನ್ನುವಂತ ಚಿತ್ರಣ ಗ್ರೌಂಡ್ ರಿಪೋರ್ಟ್ ಕಳೆದ 3 ದಿನಗಳಿಂದ ನ್ಯೂಸ್ ಫಸ್ಟ್ ಹಂತ ಹಂತವಾಗಿ ತೋರಿಸ್ತಾನೆ ಹೋಗ್ತದೆ. ಒಂದ್ ಕಡೆ ನಡುಗಡ್ಡೆ ಆಗಿರ್ತಕ್ಕಂಥ ಗ್ರಾಮಗಳಿಗೆ ಬೋಟ್ ಮುಖಾಂತರ ಹೋಗಿ ಅಲ್ಲಿರ್ತಕ್ಕಂಥ ಚಿತ್ರಣ ತೋರಿಸುವಂತ ಕೆಲಸ ನ್ಯೂಸ್ ಫಸ್ಟ್ ಸತತವಾಗಿ ಮಾಡ್ತಾರೆ. ಜನರ ಸಮಸ್ಯೆ ಯಾವ ರೀತಿ ಇದೆ, ಅವರ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅವರಿಗೆ ನೆರವು ಯಾವ ರೀತಿ ಸಿಗ್ತದೆ, ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತಾ ಇದೀವಿ. ನಾವಿರುವಂತದ್ದು ಈಗ ಹೊನಗುಂಟಿ ಗ್ರಾಮದಲ್ಲೂ ಕೂಡ 3 ದಿನಗಳಿಂದ ಇಡೀ ಗ್ರಾಮ ನೀರಿನಿಂದ ಜಲಾವೃತ ಆಗಿರೋದ್ರಿಂದಾಗಿ ಯಾರೂ ಕೂಡ ಹೊರಗಡೆ ಹೋಗದೇ ರೀತಿಯಲ್ಲಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ. ಅವರಿಗೆ ಬೇಕಾಗಿರುವ ಅಗತ್ಯ ವಸ್ತುಗಳನ್ನು ತರೋದು ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಶೇಷವಾಗಿ ಗಮನಿಸ್ತಾ ಇರುವಂತದ್ದು ಏನು ಅಂತಂದ್ರೆ, ಇಲ್ಲಿರ್ತಕ್ಕಂಥ ಜನರು ಕೂಡ ತಮ್ಮ ಜೀವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಮನೆಗಳನ್ನ ಏರಿ ಕುಳಿತಿರುವಂತದ್ದು ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು. ಈಗ ರಾತ್ರಿ 8 ಗಂಟೆ ಆಯಿದ್ರು ಕೂಡ ಇಲ್ಲಿವರೆಗೂ ಕೂಡ ಜನರು ಮನೆ ಮೇಲೆ ಕುಳಿತುಕೊಂಡಿದ್ದಾರೆ. ಅದರಲ್ಲೂ ಕೂಡ ಕಳೆದ 3 ದಿನಗಳಿಂದ ಈ ಒಂದು ಗ್ರಾಮಕ್ಕೆ ಸಂಪರ್ಕ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಗೆ ರಾತ್ರಿ ಹೊತ್ತಿನಲ್ಲಿ ಬೆಳಕು ಅಂದ್ರೆ ಕರೆಂಟ್ ನ ಬೆಳಕು ಕೂಡ ಇವರು ನೋಡಿಲ್ಲ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ಕಡೆಗೆ ಈ ಗ್ರಾಮ ಪ್ರವೇಶ ಮಾಡಬೇಕಂದ್ರೆ ಸುಮಾರು 30 ರಿಂದ 40 ಅಡಿಯಷ್ಟು ನೀರು ಕಂಪ್ಲೀಟ್ ಆಗಿ ಆವೃತ ಆಗಿರೋದ್ರಿಂದಾಗಿ ಕರೆಂಟ್ ನ ಪೋಲ್ಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿ ಹೋಗಿರುವಂತದ್ದು. ಟ್ರಾನ್ಸ್ಫಾರ್ಮರ್ ಕೂಡ ನೀರಿನಲ್ಲಿ ಜಲಾವೃತ ಆಗಿರೋದ್ರಿಂದಾಗಿ ಜನರಿಗೆ ಸಾಕಷ್ಟು ಸಮಸ್ಯೆ ಅಂದ್ರೆ ಕರೆಂಟ್ ಕಡಿತ ಆಗಿರೋದ್ರಿಂದ ಇಡೀ ರಾತ್ರಿ ಎಲ್ಲ ಕೂಡ ಕಾರ್ಗತ್ತಲಲ್ಲಿ ಕಳೀತಾ ಇದ್ದಾರೆ. ಹೊರ ಜಗತ್ತಿನ ಸಂಪರ್ಕ ಅವರಿಗೆ ಇಲ್ಲದಂತಾಗಿದೆ. ಒಂದ್ ಕಡೆಗೆ ಪುಟ್ಟ ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆಗೆ ನೆರೆ ಹೊಡೆತಕ್ಕೆ ನಲಗಿರ್ತಕ್ಕಂಥ ಈ ಒಂದು ಗ್ರಾಮದ ನೆರೆ ಸಂತ್ರಸ್ತರಿಗೆ ಕರೆಂಟ್ ಶಾಕ್ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಪ್ರವಾಹಕ್ಕೆ ಕರೆಂಟ್ ವಿದ್ಯುತ್ ಕೂಡ ಕಡಿತ ಆಗಿರೋದ್ರಿಂದಾಗಿ 3 ದಿನಗಳ ಕಾಲ ಕೂಡ ಕತ್ತಲಲ್ಲಿ ದಿನ ಕಳೀತಾ ಇದ್ದಾರೆ. ಸೊಳ್ಳೆ ಕಾಟ ಆಗಿರ್ಬೋದು, ವಿಷ ಜಂತುಗಳ ಕಾಟ ಆಗಿರ್ಬೋದು, ಈ ಗ್ರಾಮದಲ್ಲಿ ಮೊಸಳೆಗಳು ಕೂಡ ಬಂದಿದೆ, ಮೊಸಳೆ ಕೂಡ ಪ್ರತ್ಯಕ್ಷ ಆಗಿದೆ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆಗೆ ಮೊಸಳೆ ಭಯ, ಮತ್ತೊಂದ್ ಕಡೆಗೆ ಹಾವು ಚೇಳುಗಳ ಕಾಟ ಕೂಡ ಇಡೀ ಒಂದು ಗ್ರಾಮಸ್ಥರಿಗೆ ಕಾಡ್ತಾ ಇದೆ. ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಎಷ್ಟು ದಿನ ಹಿಡಿದು ಕರೆಂಟ್ ಇಲ್ಲಪ್ಪ ನಿಮ್ಮ ಊರಾಗ? 3 ದಿನ ಐತ್ರಿ. 3 ದಿನ ಹೆಂಗಿರ್ಲಿಕ್ಕತ್ತೀರಿ? ಹಂಗೆ ಇರ್ತೈತಿ ಸರ್. ಲೈಟ್ ಇಲ್ಲ, ಜಾಮಿ ಕಡ್ಲೆ ಇರ್ತಾವ, ಮಕ್ಕಳಿಗೆಲ್ಲ ತೊಂದ್ರೆ ಆಗತ್ತಾವ. ನಾವು ಮಕ್ಕೋಬಹುದು, ಮಕ್ಕಳು ಮಕ್ಕದಾಗಲ್ಲ. ಹಾಸ್ಪಿಟಲ್ ಇದು ಇಲ್ಲ ನಮ್ಗ. ಏನ ಸಂಡಸ್ ಗಿಡಸ್ ಹತ್ತಿರ ಏನ್ ಮಾಡ್ಬೇಕು, ಯಾರ ದವಾಖಾನಿದ್ ಏನಿಲ್ಲ. ಸುಮ್ಮ ಇಲ್ಲೇ ಸಣ್ಣ ಪುಟ್ಟ ಗೋಲಿ ತೊಗೊಂಡ್ಗೆಸ್ ನುಂಗ್ಲಾಗತ್ತೀವಿ ಸರ್ ನಾವು. ಯಾರು ಮೆಡಿಸಿನ್ ಇಲ್ಲ, ಯಾರು ಡಾಕ್ಟರ್ ಇಲ್ಲ. ಬೇಡ ಕಡೆಗೆ ಡಾಕ್ಟರ್ಗಳು ಬರ್ತಾ ಇದಾರೆ, ನಮ್ ಕಡೆಗೆ ಬರ್ತಾ ಇಲ್ಲ ಯಾರು. ಕುಡ್ಲಾಕ್ ನೀರ್ ಕತ್ತಲಾಗಿರ್ಲತ್ತೀರಿ? 3 ದಿನ ಆಯ್ತು ಸರ್, ನಾವು ಕತ್ತಲಲ್ಲೇ ಕಳೀತಿದೀವಿ. ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತೀವಿ. ಸೊಳ್ಳೆ ಕಾಟ ಆಗಿರ್ಬೋದು, ಚೇಳು ಕಾಟ ಆಗಿರ್ಬೋದು. ರಾತ್ರಿ ಇನ್ನೇ ಸಡನ್ ಆಗಿ ಈ ಕಡೆ ಒಂದು ಸುಮಾರು 200 ಮನೆಗಳಿದ್ದಾವೆ ಸರ್. 200 ಮನೆಗಳು ರಾತ್ರಿ 1 ಗಂಟೆಯಿಂದ ನೀರು ಬಂದಿದೆ, ಸಡನ್ ಆಗಿ ಬಂದಿದೆ ಸರ್. ಬಹಳ ತೊಂದರೆ ಕೂಡ ಅನುಭವಿಸಿದ್ವಿ ಸರ್. ನಾವು ಅಧಿಕಾರಿಗಳಿಗೆ ನಾವು ಕೇಳಿದ್ರು ಸಹಿತ ಅವರು ನೋಡಲ್ ಆಫೀಸರ್ಸ್ ಇದ್ದಾರೆ, ಮೊಸಳೆ ಇದಾವೆ ಸರ್. ನಾವೇ ನಿನ್ನೆ ಕಣ್ಣಾರ ನೋಡಿದ್ವಿ ಸರ್. ನಿನ್ನೆ ಸಾಕಷ್ಟು ಕಣ್ಣಾರ ಮೊಸಳೆಗಳು ನೋಡಿದ್ವಿ ಸರ್. ಫೋಟೋ ಇದಾವೆ ಸರ್ ನಮ್ಮ ಹತ್ರ, ಬೇಕಾದ್ರೆ ವಿಡಿಯೋನು ತೋರಿಸಿ ಸರ್. ರಾತ್ರಿಯಿಂದ ನೀರು ಬಂದ್ರೆ ರಾತ್ರಿಯಿಂದ ಮನೆ ಖಾಲಿ ಮಾಡಿದ್ರೆ ಸಾಕಾಗ್ಬಿಟ್ಟಿದೆ ಸರ್. ಗಂಜಿ ಕೇಂದ್ರ ಸ್ಥಾಪನೆ ಮಾಡಿದ್ರೆ ಗಂಜಿ ಕೇಂದ್ರದ ಸಾಕಷ್ಟು ವ್ಯವಸ್ಥೆ ಇಲ್ಲ ಸರ್. ಮೊಬೈಲ್
ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಇದೆ. ನೆಟ್ವರ್ಕ್ ಇಲ್ಲ ಸರ್ ಊರಲ್ಲಿ, ನೆಟ್ವರ್ಕ್ ಇಲ್ಲ, ಏನಿಲ್ಲ ಸರ್. ನೆಟ್ವರ್ಕ್ ಅದು ಏನಿಲ್ಲ ಸರ್ ಊರಲ್ಲಿ. ಯಾರಿಗೆ ಇದು ಈ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅಂದ್ರೆ ವಿದ್ಯುತ್ ಇಲ್ಲದೆ ಇರೋ ಕಾರಣಕ್ಕೆ ಈ ಕರೆಂಟ್ ಕೂಡ ಇಲ್ಲ. ಹೀಗಾಗಿ ರಾತ್ರಿ ಇಡೀ ಸೊಳ್ಳೆ ಕಡಿಸಿಕೊಂಡು ನಾವು ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಜಾಗರಣೆ ಮಾಡ್ತಾ ಇದ್ರು ಕೂಡ ವಿಶೇಷವಾಗಿ ಪುಟ್ಟ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಾವು ಯಾರಿಗಾದ್ರೂ ಫೋನ್ ಮಾಡಬೇಕು, ಮೊಬೈಲ್ ಚಾರ್ಜ್ ಮಾಡೋದು ಕೂಡ ಕರೆಂಟ್ ಇಲ್ಲ, ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಅಂದ್ರೆ ಕಳೆದ 3 ದಿನಗಳಿಂದ ಹೊನಗುಂಟಿ ಗ್ರಾಮಸ್ಥರು ವಿದ್ಯುತ್ ಇಲ್ಲದೆ ಕಾರ್ಗತ್ತಲಲ್ಲೇ ಕಾಲ ಕಳೀತಾ ಇದ್ದಾರೆ. ಜೊತೆಗೆ ಪ್ರವಾಹದ ಭಯ ಕೂಡ ಅವರಿಗೆ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಹೊನಗುಂಟಿ.